ನಮಸ್ಕಾರ ದೋಸ್ತ್. ಹತ್ತಲ್ಲ ನೂರಲ್ಲ 3,000 ಕೋಟಿ ಆಸ್ತಿ ಒಡೆಯ ಅವರೇ ಸಲ್ಮಾನ್ ಖಾನ್ ಅಲಿಯಾಸ್ ಅಬ್ದುಲ್ ರಶೀದ್ ಸಲ್ಮಾನ್ ಖಾನ್. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಕಟ್ಟಿ ಹಾಕೋರಂತೂ ಇಲ್ವೇ ಇಲ್ಲ. ಆದರೆ ತನ್ನ ಐಷಾರಾಮಿ ಬಂಗ್ಲೆಯಿಂದ ಒಂಟಿಯಾಗಿ ಹೊರಗೆ ಹೆಜ್ಜೆ ಇಡೋದಕ್ಕೂ ಸಲ್ಮಾನ್ ಖಾನ್ ಹೆದರ್ತಿದ್ದಾರೆ. ಯಾಕಂದ್ರೆ ಬಾಲಿವುಡ್ನ ಬಿಗ್ ಹೀರೋಗೆ ಅದೊಂದು ಗ್ಯಾಂಗ್ ಇನ್ನಿಲ್ಲದಂತೆ ಕಾಡ್ತಿದೆ. अदे लॉरेंस बिश्नोई गैंग. जीवन का टारगेट क्या है तुम्हारे? लक्ष्य तो सर सलमान खान मारना जी, और कोई लक्ष्य नहीं है. ಯಾರು ಈ ಲಾರೆನ್ಸ್ ಬಿಶ್ನೋಯ್? ಸಲ್ಮಾನ್ ಖಾನ್ ಮೇಲೆ ಗ್ಯಾಂಗ್ ಬುಸ್ಕುಡ್ತಿರೋದು ಯಾಕೆ? ಸಲ್ಮಾನ್ ಖಾನ್ ಹತ್ಯೆಗೆ ಈ ಟೀಮ್ ಎಷ್ಟು ಸಲ ದಾಳಿ ನಡೆಸಿದೆ? ಜೈಲಿನಲ್ಲೇ ಕೂತು ಮಾಡ್ತಿರುವಂತ ಮಸಲತ್ತು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. Eye with ಪ್ರಮೋದ್ ಬೋಪಣ್ಣ. 1998 ಅಕ್ಟೋಬರ್ 2 ರಾಜಸ್ಥಾನದ ಜೋಧ್ಪುರದಲ್ಲಿ ಹಮ್ ಸಾಥ್ ಸಾಥ್ ಹೇ ಚಿತ್ರದ ಚಿತ್ರೀಕರಣ ನಡೀತಿತ್ತು. ಸಲ್ಮಾನ್ ಖಾನ್, ಸೈಫ್ ಅಲಿ ಖಾನ್, ಟಬು, ಸೊನಾಲಿ ಬೇಂದ್ರೆ, ನೀಲಂ ಕೊಠಾರಿ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ರು. ಬರೀ ಸಿನಿಮಾ ಚಿತ್ರೀಕರಣ ಮಾಡ್ಕೊಂಡಿದ್ದಿದ್ರೆ ಏನು ಆಗ್ತಿರ್ಲಿಲ್ಲ. ಆದರೆ ಅವತ್ತು ಕಂಕಣಿ ಅನ್ನೋ ಗ್ರಾಮದ ಪಕ್ಕದಲ್ಲಿ ಬಾಲಿವುಡ್ನ ಈ ಕಲಾವಿದರುಗಳು ಕಾಡಿನೊಳಗೆ ಸಫಾರಿಗೆ ಅಂತ ಹೋಗ್ತಾರೆ. ಸಫಾರಿ ಜೀಪ್ ಹತ್ತಿದ ಸಲ್ಮಾನ್ ಖಾನ್ 2 ಕೃಷ್ಣ ಮೃಗಗಳನ್ನ ಬೇಟೆಯಾಡ್ತಾರೆ. ಜಿಂಕೆಗಳ ವರ್ಗಕ್ಕೆ ಸೇರಿದ ಕೃಷ್ಣ ಮೃಗಗಳನ್ನ ಕೊಂದಿರೋದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ಅರಣ್ಯ ಇಲಾಖೆಗೆ ದೂರನ್ನ ಕೊಡ್ತಾರೆ. ಹೀಗೆ ಕಂಪ್ಲೇಂಟ್ ಕೊಟ್ಟವರು ಮತ್ಯಾರು ಅಲ್ಲ, ಅವರೇ ಬಿಶ್ನೋಯ್ಗಳು. ये तो आया तो शिकार लड़ा, इसमें तो कोई दो राह नहीं है. मुसलमान गाड़ी रोक तुच्छ गोली लगा दी. ಬಿಶ್ನೋಯ್ ಅಂದ್ರೆ 20+9 20+9 ಅರ್ಥಾತ್ 29 ಅಂತ. 29 ನಿಯಮಗಳನ್ನ ಪಾಲಿಸುವ ಸಮುದಾಯವೇ ಬಿಶ್ನೋಯ್ಗಳು. ಇವರು ನೀಲಿ ಬಟ್ಟೆ ಧರಿಸೋದಿಲ್ಲ. ಹೆರಿಗೆಯ ನಂತರ 1 ತಿಂಗಳು ತಾಯಿ ಮಗುವನ್ನ ಹೊರಗಿಡ್ತಾರೆ. ಸೂರ್ಯ ಹುಟ್ಟೋದಕ್ಕೂ ಮೊದಲೇ ಸ್ನಾನ, ಸಂಪೂರ್ಣ ಸಸ್ಯಾಹಾರ. ವಿಷ್ಣುವಿನ ಆರಾಧಕರಾದ ಈ ಸಮುದಾಯ ಕಾಡನ್ನೇ ದೇವರಂತೆ ನಂಬುತ್ತಾರೆ. सदियों से ये मेरा वैष्णव समाज के लोगों ने पर्यावरण की रक्षा के लिए बलिदान दिए. ಈ ಬಿಶ್ನೋಯ್ಗಳು ಮೂಲತಃ ಅರಣ್ಯವಾಸಿಗಳು. ಅವರಿಗೆ ಅರಣ್ಯವೇ ಪ್ರಪಂಚ. ಅದರಲ್ಲೂ ಜಿಂಕೆಗಳನ್ನ ಇವರು ದೇವರಂತೆ ಪೂಜೆ ಮಾಡ್ತಾರೆ. ಅಂತಹ ಜಿಂಕೆಯನ್ನ ಕೊಂದಿದ್ದ ಸಲ್ಮಾನ್ ಖಾನ್ ವಿರುದ್ಧ ಬಿಶ್ನೋಯ್ ಜನಾಂಗಕ್ಕೆ ಅಲ್ಲಿಂದ ದ್ವೇಷ ಹುಟ್ಕೊಳ್ಳುತ್ತೆ. ಸಲ್ಮಾನ್ ಖಾನ್ ವಿರುದ್ಧ ದೂರು ಕೊಟ್ಟು ಕಾನೂನು ಹೋರಾಟಕ್ಕೆ ಧುಮುಕ್ತಾರೆ. ಈ ಪ್ರಕರಣದಲ್ಲಿ ಸಲ್ಮಾನ್ ಖಾನಿಗೆ 5 ವರ್ಷ ಶಿಕ್ಷೆ ಕೂಡ ಆಗಿತ್ತು. ಬಳಿಕ ಕಾನೂನು ಹೋರಾಟ ನಡೆಸಿದ್ದ ಸಲ್ಮಾನ್ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ರು. ಆದರೆ ಬಿಶ್ನೋಯ್ ಸಮುದಾಯ ಮಾತ್ರ ಇವರನ್ನ ನಿರಪರಾಧಿ ಅಂತ ಒಪ್ಕೊಳ್ಳೇ ಇಲ್ಲ. ಯಾವ ಜಾಗದಲ್ಲಿ ಸಲ್ಮಾನ್ ಖಾನ್ 2 ಕೃಷ್ಣ ಮೃಗಗಳನ್ನ ಭೇಟಿಯಾಡಿದ್ರೋ ಅದೇ ಜಾಗದಲ್ಲಿ ಕೃಷ್ಣ ಮೃಗದ ಒಂದು ಪುತ್ಥಳಿಯನ್ನೇ ನಿರ್ಮಿಸ್ತಾರೆ. 3 ಅಡಿ ಎತ್ತರದ 800 kg ತೂಕದ ಸಿಮೆಂಟ್ ಮತ್ತು ಕಬ್ಬಿಣದಿಂದ ಮಾಡಿದಂಥ ಕೃಷ್ಣ ಮೃಗದ ಪುತ್ಥಳಿಯನ್ನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ. ಇದು ಬಿಶ್ನೋಯ್ ಸಮುದಾಯದ ಹೋರಾಟವನ್ನ ಮತ್ತಷ್ಟು ಗಟ್ಟಿಗೊಳಿಸಿತು. ಸಲ್ಮಾನ್ ಖಾನ್ ತಮ್ಮ ಪರಮಶತ್ರು ಅನ್ನುವಂತೆ ಎಲ್ಲರೂ ಭಾವಿಸಿದ್ರು. ಬಿಶ್ನೋಯ್ ಸಮುದಾಯ ಸಲ್ಮಾನ್ ಖಾನ್ರನ್ನ ಎಷ್ಟರ ಮಟ್ಟಿಗೆ ದ್ವೇಷಿಸ್ತಿದೆ ಅಂತ ಯೋಚಿಸಿದ್ರೆ ನಿಜಕ್ಕೂ ಆಘಾತ ಹುಟ್ಟುತ್ತೆ. ಯಾಕಂದ್ರೆ ಸದ್ಯ ಸಲ್ಮಾನ್ ಖಾನ್ ಕೊಲೆಗೆ ಸಂಚು ರೂಪಿಸುತ್ತಾ ಸಲ್ಮಾನ್ ನಿನ್ನ ಕತೆ ಮುಗಿಸ್ತೀನಿ ಅಂತ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿರೋ ಅತಿ ದೊಡ್ಡ ಕ್ರಿಮಿನಲ್ ಆಗಿರೋ ಲಾರೆನ್ಸ್ ಬಿಶ್ನೋಯ್ಗೆ ಈಗ ಜಸ್ಟ್ 31 ವರ್ಷ ಅಷ್ಟೇ. 1998ರಲ್ಲಿ ಸಲ್ಮಾನ್ ಖಾನ್ ಕೃಷ್ಣ ಮೃಗ ಬೇಟೆ ಪ್ರಕರಣದಲ್ಲಿ ಸಿಲುಕಿದ್ದಾಗ ಈ ಲಾರೆನ್ಸ್ ಬಿಶ್ನೋಯ್ ಕೇವಲ 5 ವರ್ಷದ ಮಗು. ಈ ಪ್ರಕರಣದ ಬಗ್ಗೆ ಅರಿವೇ ಇಲ್ಲದಂತಹ ಬಾಲಕ. ಆದರೆ ತಾವು ದೇವರಂತೆ ಪೂಜಿಸೋ 2 ಜಿಂಕೆಗಳನ್ನ ಕೊಂದಲ್ಲ, ಅದರ ಪ್ರತಿಕಾರಕ್ಕಾಗಿ ಸಲ್ಮಾನ್ ಅನ್ನ ಕೊಲ್ಲೋದಾಗಿ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಶ್ನೋಯ್ ಶಪಥ ಹಾಕ್ತಾನೆ. तो जब हम करेंगे तो पता लग ही जाएगा. सलमान खान का करेंगे, मारेंगे, यहीं जोधपुर में मारेंगे तो पता लग जाएगा इनको. अभी तो मैंने कुछ किया ही नहीं है, बिना मतलब को इन्वॉल्व कर रहे हैं. ಈ ಲಾರೆನ್ಸ್ ಬಿಶ್ನೋಯ್ ಸಾಮಾನ್ಯವಾದ ಕ್ರಿಮಿನಲ್ ಅಲ್ಲ. ಈತನದ್ದು ಸುಮಾರು 700ಕ್ಕೂ ಹೆಚ್ಚು ಜನರು ಇರುವಂತಹ ಗ್ಯಾಂಗ್. ಈ ಲಾರೆನ್ಸ್ ಬಿಶ್ನೋಯ್ ವಿರುದ್ಧ ಕೊಲೆ, ಸುಲಿಗೆ, ಕಿಡ್ನಾಪ್ ಸೇರಿದಂತೆ ಅನೇಕ ಪ್ರಕರಣಗಳಿವೆ. ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಈ ಲಾರೆನ್ಸ್ LLB ಮಾಡಿದ್ದಾನೆ.
ಯೂನಿವರ್ಸಿಟಿಗಳ ಪಾಲಿಟೆಕ್ನಿಕ್ಗೆ ಎಂಟ್ರಿ ಕೊಡೋ ಮೂಲಕ ಈ ಲಾರೆನ್ಸ್ ಬಿಷ್ಣೋಯ್ ತನ್ನ ಕ್ರಿಮಿನಲ್ ಚಟುವಟಿಕೆ ಶುರು ಮಾಡ್ದ. ಖಲಿಸ್ತಾನಿ ಹೋರಾಟಗಳಲ್ಲಿ ಭಾಗವಹಿಸುವುದರ ವಿರುದ್ಧವೂ ಕೂಡ ಕತ್ತಿ ಮಸಿಯೋದು ಈ ಲಾರೆನ್ಸ್ ಬಿಷ್ಣೋಯ್ ಕೆಲಸ. The Bishnoi gang further added that the murders were planned. खालिस्तानी गैंगस्टर सुखदुल सिंह उर्फ सुक्खा दुनुके की गोली मारकर हत्या कर दी गई है. ಭಗತ್ ಸಿಂಗ್, ಭಗವಾನ್ ಜಂಬೇಶ್ವರ್ ಮತ್ತು ಹನುಮನ ಭಕ್ತ ಅಂತ ಹೇಳಿಕೊಳ್ಳೋ ಈ ಲಾರೆನ್ಸ್ 2022ರ ಮೇ ತಿಂಗಳಲ್ಲಿ ಪಂಜಾಬ್ನ ಖ್ಯಾತ ಗಾಯಕ ಸಿದ್ದು ಮೂಸೇವಾಲನ ಹತ್ಯೆ ಮಾಡಿಸಿದ್ದ. ನಂತರ ಸಲ್ಮಾನ್ ಖಾನ್ನ ಕೊಲ್ಲೋದೇ ನನ್ನ ಜೀವನದ ಪರಮ ಗುರಿ ಅಂತ ತಾನೇ ಹೇಳಿಕೊಂಡಿದ್ದ. जीवन का टारगेट क्या है तुम्हारे? लक्ष्य तो सर सलमान खान मारना जी, और कोई लक्ष्य नहीं है. ಬಳಿಕ ಸಿದ್ದು ಮೂಸೇವಾಲನ ಕೊಲೆ ಪ್ರಕರಣದಲ್ಲಿ ಲಾರೆನ್ಸ್ ಬಿಷ್ಣೋಯ್ ಜೈಲು ಪಾಲಾದ. ಆದ್ರೆ ಜೈಲಿನಲ್ಲೇ ಇದ್ಕೊಂಡೇ ಆತ ತನ್ನ ಕೆಲಸಗಳನ್ನ ಮಾಡ್ತಿದ್ದಾನೆ. ಕೆಲಸ ಅಂದ್ರೆ ಮತ್ತೇನು ಅಲ್ಲ, ಸಲ್ಮಾನ್ ಖಾನ್ನ ಕೊಲೆಗೆ ಸಂಚು. ಮುಂಬೈನ ಬಾಂದ್ರಾದಲ್ಲಿರೋ ಸಲ್ಮಾನ್ ಖಾನ್ರ ನಿವಾಸದ ಸುತ್ತ ಬೈಕ್ನಲ್ಲಿ 3-4 ಅಪರಿಚಿತರು ರೌಂಡ್ಸ್ ಹಾಕಿದ್ರು. ಅಷ್ಟೇ ಅಲ್ಲ, ಪಿಸ್ತೂಲ್ನಿಂದ ಸಲ್ಮಾನ್ ಖಾನ್ನ ಮನೆಯತ್ತ ಫೈರಿಂಗ್ ಕೂಡ ಮಾಡಿದ್ರು. An attacker is seen in a black and white t-shirt, the other one in a red t-shirt. ಇದು ಸಲ್ಮಾನ್ ಖಾನ್ ವಿರುದ್ಧ ಬಿಷ್ಣೋಯ್ ಗ್ಯಾಂಗ್ ನಡೆಸಿದ ಮೊದಲ ಅಟ್ಯಾಕ್. ಈ ಕೇಸ್ನಲ್ಲಿ ಒಟ್ಟು 4 ಆರೋಪಿಗಳನ್ನ ಬಂಧಿಸಲಾಗಿದೆ. ಸಲ್ಮಾನ್ಗೆ ಸ್ಕೆಚ್ ಹಾಕಿರೋ ಲಾರೆನ್ಸ್ ಬಿಷ್ಣೋಯ್ಯದ್ದು ಒಂದೇ ಡಿಮ್ಯಾಂಡ್. ರಾಜಸ್ಥಾನದ ಮುಕ್ಕಾಂನಲ್ಲಿರೋ ಬಿಷ್ಣೋಯ್ ಮುಕ್ತಿಧಾಮ್ ಮಂದಿರಕ್ಕೆ ಸಲ್ಮಾನ್ ಬರಬೇಕು, ಅಲ್ಲಿ ಕ್ಷಮೆ ಯಾಚಿಸಬೇಕು ಅನ್ನೋದು. मुक्तिधाम मुकाम एक मंदिर है हमारे बिश्नोइयों का, बस वहां जाके हमारे मंदिर में जाके माफी मांग ले. ಬಟ್ ಸಲ್ಮಾನ್ ಖಾನ್ ವಾದವೇ ಬೇರೆ. ನ್ಯಾಯಾಲಯದ ಆದೇಶ ಮುಂದಿಟ್ಟು ಸಲ್ಲು ಸೈಲೆಂಟ್ ಆಗ್ಬಿಡ್ತಾರೆ. इस केस को लड़ेंगे मेरिट पर कोर्ट में और जीतेंगे कोर्ट में. ಆ ಬಳಿಕ ಮಹಾರಾಷ್ಟ್ರದ ಫನ್ವೇಲ್ನಲ್ಲಿರೋ ಸಲ್ಮಾನ್ ಖಾನ್ರ ಫಾರ್ಮ್ ಹೌಸ್ನಲ್ಲಿ ಮತ್ತೊಂದು ದಾಳಿಗೆ ಯತ್ನ ನಡೆದಿದೆ. ಸುಮಾರು 20ರಿಂದ 25 ಜನರ ಗ್ಯಾಂಗ್ ಸಲ್ಮಾನ್ ಖಾನ್ರ ಕಾರನ್ನ ತಡೆದು AK-47 ಗನ್ನಿಂದ ಅವರ ಮೇಲೆ ಗುಂಡಿನ ದಾಳಿ ನಡೆಸೋದಕ್ಕೆ ಸಂಚು ರೂಪಿಸಿತ್ತು. ಆದರೆ ಇದನ್ನ ಮುಂಬೈ ಪೊಲೀಸರು ತಡೆದಿದ್ದಾರೆ. 4 ಶಾರ್ಪ್ ಶೂಟರ್ಗಳನ್ನ ಬಂಧಿಸಿದ್ದು ಎಲ್ರಿಗೂ ಕೂಡ ಬಿಷ್ಣೋಯ್ ಗ್ಯಾಂಗ್ನ ಲಿಂಕ್ ಇರೋದು ಗೊತ್ತಾಗಿದೆ. ಧನಂಜಯ್ ತಾಪ್ ಸಿಂಗ್ ಅಲಿಯಾಸ್ ಅಜಯ್ ಕಶ್ಯಪ್, ಗೌರವ್ ಭಾಟಿಯಾ ಅಲಿಯಾಸ್ ನಹ್ವಿ, ವಾಸ್ಪಿ ಖಾನ್ ಅಲಿಯಾಸ್ ವಾಸಿಂ ಚಿಕ್ನಾ, ಹಾಗೆ ರಿಜ್ವಾನ್ ಖಾನ್ ಅಲಿಯಾಸ್ ಜಾವೇದ್ ಖಾನ್ ಇವರೆಲ್ಲ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಆಗಿದ್ದು ಹತ್ಯೆಗಾಗಿ ದಾಳಿ ನಡೆಸುವುದಕ್ಕೆ ಸಂಚು ರೂಪಿಸುತ್ತಿದ್ದಾಗಲೇ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾರೆ. ಅಷ್ಟಕ್ಕೂ ನವಿ ಮುಂಬೈ ಪೊಲೀಸರು ಸಲ್ಮಾನ್ ವಿರುದ್ಧ ನಡೀಬೇಕಾಗಿದ್ದ ದಾಳಿಯನ್ನ ತಪ್ಪಿಸಿದ್ದೇ ನಿಜಕ್ಕೂ ರೋಚಕವಾಗಿದೆ. ಯಾವಾಗ ಈ ಸಲ್ಮಾನ್ ಮನೆ ಮೇಲೆ ಗುಂಡಿನ ದಾಳಿ ನಡೀತೋ ಆವಾಗಲೇ ಪೊಲೀಸರು ಅಲರ್ಟ್ ಆಗಿದ್ರು. ಬಿಷ್ಣೋಯ್ ಗ್ಯಾಂಗ್ನ ಮೆಂಬರ್ಗಳು ಇರುವಂತಹ ವಾಟ್ಸ್ಆಪ್ ಗ್ರೂಪ್, ಸೋಷಿಯಲ್ ಮೀಡಿಯಾಗಳ ಗ್ರೂಪ್ಗಳ ಮೇಲೆ ನಿಗಾ ವಹಿಸಿದ್ರು. ಈ ವೇಳೆ ಅವರಿಗೆ ಸಲ್ಮಾನ್ ಖಾನ್ ಮೇಲೆ ನಡೆಯಲಿರುವಂತಹ ದಾಳಿಯ ಮುನ್ಸೂಚನೆ ಕೂಡ ಸಿಕ್ಕಿತ್ತು. ಗ್ರೂಪ್ನಲ್ಲಿ ವೆಪನ್ಗಳ ಬಗ್ಗೆ ಚರ್ಚೆ ನಡೆದಿತ್ತು. ಹೀಗಾಗಿ ಅಲರ್ಟ್ ಆದ ಪೊಲೀಸರು ಆ ದಾಳಿಯನ್ನ ತಡೆದಿದ್ದಾರೆ. ಇನ್ನು 4 ಶಾರ್ಪ್ ಶೂಟರ್ಗಳನ್ನ ಬಂಧಿಸಿ ಪೊಲೀಸರು ನಡೆಸಿದಂತಹ ವಿಚಾರಣೆಯಲ್ಲಿ ಮತ್ತೊಂದು ಆಘಾತಕಾರಿ ಸಂಗತಿಯು ಕೂಡ ಹೊರಬಿದ್ದಿದೆ. ಅದೇನು ಅಂದ್ರೆ ಸಲ್ಮಾನ್ ಖಾನ್ ಬಂಧನಕ್ಕೆ ಲಾರೆನ್ಸ್ ಬಿಷ್ಣೋಯ್ ಜೈಲಿನಿಂದಲೇ ಸ್ಕೆಚ್ ಹಾಕ್ತಿದ್ದಾನೆ ಅನ್ನೋದು. ಲಾರೆನ್ಸ್ ಬಿಷ್ಣೋಯ್ಗೆ ಕೆನಡಾದಲ್ಲಿರೋ ಮತ್ತೊಬ್ಬ ಕ್ರಿಮಿನಲ್ ಸತಿಂದರ್ ಸಿಂಗ್ ಅಲಿಯಾಸ್ ಗೋಲ್ಡಿ ಬ್ರಾಡ್ ಸಾಥ್ ಕೊಟ್ಟಿದ್ದಾನೆ. ಇವರಿಬ್ಬರೇ ಅಲ್ಲ, ಲಾರೆನ್ಸ್ ಬಿಷ್ಣೋಯ್ಗೆ ತಮ್ಮ ಕೂಡ ಇದ್ದಾನೆ. ಆತನ ಹೆಸರು ಅನ್ಮೋಲ್ ಬಿಷ್ಣೋಯ್. ಕೆನಡಾ ಅಥವಾ ಅಮೆರಿಕದಲ್ಲಿ ತಲೆಮರೆಸಿಕೊಂಡಿರುವ ಅನ್ಮೋಲ್ ಬಿಷ್ಣೋಯ್ ಕೂಡ ಸಲ್ಮಾನ್ ವಿರುದ್ಧ ಸಂಚು ರೂಪಿಸಿದ್ದಾನೆ. ಇವರೆಲ್ಲ ಸೇರ್ಕೊಂಡು ಸುಮಾರು 70ರಿಂದ 80 ಜನರ ಗ್ಯಾಂಗ್ ಅನ್ನ ಸಲ್ಮಾನ್ ಖಾನ್ರ ಕತೆ ಮುಗಿಸೋದಕ್ಕಾಗಿಯೇ ಬಿಟ್ಟಿದೆಯಂತೆ. 18 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನ ಬಾಲಕರು ಕೂಡ ಇರೋ ಈ ಗ್ಯಾಂಗ್ಗೆ ಹಣದ ನೆರವನ್ನ ಲಾರೆನ್ಸ್ ಬಿಷ್ಣೋಯ್ ಮತ್ತು ಗೋಲ್ಡಿ ಬ್ರಾಡ್ ಮಾಡ್ತಿದ್ದಾರೆ. ಸಲ್ಮಾನ್ ಖಾನ್ ಶೂಟಿಂಗ್ಗೆ ತೆರಳೋ ಸೆಟ್ನಿಂದ ಹಿಡಿದು ಆತನ ಮನೆ, ಫಾರ್ಮ್ ಹೌಸ್, ಅಪಾರ್ಟ್ಮೆಂಟ್ ಮತ್ತು ಸಂಜೆ ಪಾರ್ಟಿಗೆ ತೆರಳೋ ಸ್ಥಳಗಳಲ್ಲೂ ಕೂಡ ಈ ಗ್ಯಾಂಗ್ ಸಂಚು ರೂಪಿಸ್ತಿದೆ ಅನ್ನುವಂಥ ಒಂದು ಮಾಹಿತಿ ಪೊಲೀಸರಿಗೆ ಗೊತ್ತಾಗಿದೆ. ಇದಿಷ್ಟೇ ಅಲ್ಲ, ಸಲ್ಮಾನ್ ಖಾನ್ ಮೇಲೆ ನಡೆದಿರುವಂತಹ ದಾಳಿಯಲ್ಲಿ ಬಳಕೆಯಾಗಿರತಕ್ಕಂಥ ವೆಪನ್ಗಳು ಪಾಕಿಸ್ತಾನದ ವ್ಯಕ್ತಿಯೊಬ್ಬನಿಂದ ಪೂರೈಕೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಬಯಲಾಗಿದೆ. ಹಾಗೆ ಈ ಹಿಂದೆ ಪಂಜಾಬಿ ಗಾಯಕ ಸಿದ್ದು
ಮೂಸೇವಾಲನನ್ನ ಟರ್ಕಿ ಮೇಡ್ ಪಿಸ್ತೂಲ್ನಿಂದ ಹತ್ಯೆ ಮಾಡಿದ್ರು. ಅದೇ ಮಾದರಿಯ ಪಿಸ್ತೂಲ್ನಿಂದ ಸಲ್ಮಾನ್ ಖಾನ್ ಹತ್ಯೆಗೆ ಯತ್ನ ನಡೀತಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಸದ್ಯ ಜೀವ ಭಯದಲ್ಲಿರೋ ಸಲ್ಮಾನ್ ಖಾನಿಗೆ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಸಲ್ಮಾನ್ ಖಾನ್ಗೆ 2 ಖಾಸಗಿ ಅಂಗರಕ್ಷಕರಿದ್ದಾರೆ, ಅಂದ್ರೆ ಬಾಡಿ ಗಾರ್ಡ್ಸ್ಗಳು. ಇದರ ಜೊತೆಗೆ 2 ಕಮಾಂಡೋಗಳು, 2 ಎಸ್ಕಾಟ್ ವೆಹಿಕಲ್ಸ್ ಜೊತೆಗೆ ವೈ ಕ್ಯಾಟಗರಿ ಭದ್ರತೆ ಕೂಡ ನೀಡಲಾಗ್ತಿದೆ. ಅಂದ್ರೆ ಸುಮಾರು 11 ಮಂದಿ ಪೊಲೀಸರು ಸಲ್ಮಾನ್ ಎಲ್ಲಿಗೆ ಹೋದ್ರೂ ಕೂಡ ಅವರಿಗೆ ಭದ್ರತೆ ಕೊಡ್ತಿರ್ತಾರೆ. ಇದೀಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಕಾಟದಿಂದಾಗಿ ಮತ್ತೆ 3 ಪೊಲೀಸರನ್ನ ಹೆಚ್ಚುವರಿಯಾಗಿ ಸಲ್ಮಾನ್ ಭದ್ರತೆಗೆ ನೇಮಿಸಲಾಗಿದೆ. ಮುಂಬೈನ ಕ್ರೈಮ್ ಬ್ರಾಂಚ್ ಪೊಲೀಸರು 1700 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಈ 1700 ಪುಟಗಳಲ್ಲಿ ಸಲ್ಮಾನ್ ಖಾನ್ ಮೇಲೆ ನಡೆಯಲು ಯತ್ನಿಸಿದ ದಾಳಿಯ ಸಂಚುಗಳನ್ನೆಲ್ಲ ವಿವರವಾಗಿ ದಾಖಲಿಸಲಾಗಿದೆ. ಏನೇ ಹೇಳಿ, ಕೃಷ್ಣ ಮೃಗ ಬೇಟೆ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ 20 ವರ್ಷ ಕಾನೂನು ಹೋರಾಟ ನಡೆಸಿದ್ರು. 5 ವರ್ಷ ಶಿಕ್ಷೆಗೆ ಗುರಿಯಾಗಿ ಬಳಿಕ ನ್ಯಾಯಾಲಯದಿಂದ ನಿಟ್ಟುಸಿರು ಬಿಟ್ಟಿದ್ರು. ಆದ್ರೀಗ ಪ್ರಕರಣದಲ್ಲಿ ದೋಷಮುಕ್ತರಾದರೂ ಕೂಡ ಕೃಷ್ಣ ಮೃಗಗಳ ಬೇಟೆ ವಿಷಯದಲ್ಲಿ ನೆಮ್ಮದಿಯಾಗಿ ತಿರುಗಾಡಕ್ಕೆ ಆಗ್ತಾ ಇಲ್ಲ. ಬಿಷ್ಣೋಯ್ ಸಮುದಾಯದ ದುಶ್ಮನಿ ಕಟ್ಟಿಕೊಂಡಿರೋ ಸಲ್ಮಾನ್ಗೆ ಹೆಜ್ಜೆ ಹೆಜ್ಜೆಗೂ ಜೀವ ಭಯ ಕಾಡ್ತಾ ಇದೆ. सलमान तो इसमें बहुत ही पॉपुलर फेस है और उसके परिवार की जिम्मेदारी भी हमारी है, सरकार की है. ಯಾವ ಸಮಯದಲ್ಲಿ ಏನಾಗುತ್ತೋ, ಎಲ್ಲಿ ದಾಳಿ ನಡೆಯುತ್ತೋ ಅನ್ನುವಂತ ಆತಂಕ ಮನೆ ಮಾಡಿದೆ. ಹೇಳಿ ಕೇಳಿ ಸಲ್ಮಾನ್ ಖಾನ್ ಬಾಲಿವುಡ್ನ ಬಿಗ್ ಸ್ಟಾರ್, ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ನಟ. ಬರೀ ಸಲ್ಮಾನ್ ಖಾನಿಗೆ ಮಾತ್ರ ಈ ಪ್ರಕರಣ ಸಂಕಷ್ಟ ತಂದಿಟ್ಟಿಲ್ಲ, ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಆದ್ರೆ ಸಬರ್ಮತಿ ಜೈಲಿನಲ್ಲಿರೋ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣೋಯ್ ಮಾತ್ರ ಕೃಷ್ಣ ಮೃಗಗಳಿಗೆ ಗುಂಡಿಕ್ಕಿ ಕೊಂದಂತೆ ಸಲ್ಮಾನ್ ಖಾನ್ರನ್ನ ಮುಗಿಸ್ತೀನಿ ಅಂತ ಶಪಥ ಹಾಕಿ ಕೂತಿದ್ದಾನೆ. ಇವಿಷ್ಟು ಸಲ್ಮಾನ್ ಖಾನ್ ಹಾಗೂ ಲಾರೆನ್ಸ್ ಬಿಷ್ಣೋಯ್ ನಡುವೆ ನಡೆದಂತ ಒಂದು ಕತೆ. ಈ ವಿಚಾರದಲ್ಲಿ ನಾನು ಇನ್ಫಾರ್ಮೇಶನ್ ಮಾತ್ರ ಕೊಡೋದಕ್ಕೆ ಸಾಧ್ಯ. ಮುಂದೆ ಏನ್ ನಡಿಬೇಕು ಅನ್ನೋದನ್ನ ಕಾನೂನು ನೋಡ್ಕೊಳ್ಳುತ್ತೆ, ಅಥವಾ ಸಲ್ಮಾನ್ ಖಾನ್ ಇಲ್ಲ ಲಾರೆನ್ಸ್ ಬಿಷ್ಣೋಯ್ ಬಗೆಹರಿಸ್ಕೋಬೇಕಾಗತ್ತೆ. ಸದ್ಯ ನಾನು ಕೊಡೋ ಇನ್ಫಾರ್ಮೇಶನ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ, ನನ್ನ ಮತ್ತೆ ನೀವು ನೋಡಬೇಕು ಅಂದರೆ ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾಡ್ಕೊಂಡಿದ್ರೆ ಕಂಗ್ರ್ಯಾಚುಲೇಷನ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.